ಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಡು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಇವಾಗ D.Ed B.Ed ಅನ್ನು ಮುಗಿಸಿದ್ದೀನಿ. ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಸಹಶಿಕ್ಷಕಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಗೌರಮ್ಮ ಕೆಂಚರು ಪಾಟೀಲ್. ನಾನು ಈಗ ನದೀಗ್ರಾಮದಲ್ಲಿ ಇರುತ್ತೇನೆ, ಹೌಸ್ ವೈಫ್. ನನ್ನ ಹೆಸರು ಗೀತಾ ಲಾಕ್ಸಿಂಗಿ, ನಾನು ಕ್ಲಿನಿಕ್ ಮಾಡಿ. ನನ್ನ ಹೆಸರು ರಂಜಿತಾ ಸಲಾಯ್, ನಾನು ಮಲಯಾಳ
ಮಲ್ಲಿಕಾರ್ಜುನ್ ತೊದಲ್ಬಾಗಿ. ನಾನು ಕಳೆದ 10 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ದುಡಿದೀನಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ನನ್ನದೇ ಆದಂಥ ಒಂದು ಸಂಸ್ಥೆ ಹುಟ್ಟು ಹಾಕ್ಕೊಂಡು ಸುಮಾರು 3200 ಜನರಿಗೆ ಕೆಲಸ ಕೊಡುವ ಕಾಯಕದಲ್ಲಿ ನಾನು ತೊಡಗಿದ್ದೀನಿ ಅಂತ ಹೇಳಿ ತುಂಬ ಹೆಮ್ಮೆ ಅನ್ಸುತ್ತೆ. ನನ್ನ ಮಗಳು ಒಬ್ಬೇ ಮಗಳು, ಅವಳ ಕಿತ್ತೂರು ಸೈನಿಕ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ. ನನ್ನ ಯಜಮಾನರು USF ಯುನೈಟೆಡ್ ಸೆಕ್ಯೂರಿಟಿ ಫೋರ್ಸ್ ಅಂತ ಎಕ್ಸ್ ಆರ್ಮಿ ಮ್ಯಾನ್, ನಮ್ಮದೇ ಆದಂಥ ಒಂದು ಸಂಸ್ಥೆನ ನಡೆಸ್ತಾ ಇದ್ದೀನಿ. ಪಟೇಲ್, ನಾನು ಮನೆ ಕೆಲಸವನ್ನು ಸುನಂದ ಚಿತ್ರಡಿ ನಾನು ರಿಟೈರ್ಡ್ ಗೌರ್ಮೆಂಟ್. ಹಾಗಾಗಿ ನನ್ನ ಸುಳ್ಳು ಮನೆಯಿಂದ 9th ನಾನು ಕಲ್ತಿದ್ದು ಅಷ್ಟೇ. ಆದರೂ ನಾನಿವತ್ತು ಗುರು ಒಳಗೆ ಒಂದು ನನ್ನ ಹೃದಯಪೂರ್ವವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಯಾಕೆ ಸಲ್ಲಿಸ್ತೇನೆ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ವಿದ್ಯೆ, ಶಕ್ತಿ, ಬಲ ಇವತ್ತು ನನ್ನ ಸಮಾಜದಲ್ಲಿ ಅಷ್ಟೇ ನಮ್ಮ ತಾಲೂಕು ಜನರು ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಜಿಲ್ಲಾ ಪಂಚಾಯತ್ ಸದಸ್ಯರನ್ನಾಗಿ ನನಗೊಂದು ಸಮಾಜದಲ್ಲಿ ಒಬ್ಬ ಹೆಣ್ಮಗಳಾಗಿ ಹೆಣ್ಣು ಮಕ್ಕಳ ಕಷ್ಟವನ್ನು ಹೇಳ್ಕೊಳಕ್ಕೆ ಬಂದ ಮತ್ತು ಶಕ್ತಿ ಆಧಾರ ನೀಡಿದರೆ ಇವತ್ತು GMK ಪ್ರೌಢಶಾಲೆ ಸತ್ಯ ಅವರಿಂದ ವತಿಯಿಂದ ಸಂತೋಷವಾಗಿ ನಾನು ಕೇಳ್ತೀನಿ. ಸಾಧನಾ ಶಿವಗೌಡ ಪಾಟೀಲ್ ನಾನು ಬಸದು ನಿಪ್ಪಾಣಿ ಅಂತ ಹಾಕೋಳು. ನಾನು ಇರೋದು ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ಕಾರಣೀಭೂತ ಅದನ್ನು ಎಲ್ಲ ಶಿಕ್ಷಕರು ಇವತ್ತು ನಾನು ನಮ್ಮದೇ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ನಮ್ಮದೇ ಇಲ್ಲ. ನನ್ನ ಹೆಸರು ಸುರೇಖಾ ರಾಮಪ್ಪ ಗುರು ಅಂತ. ನಾನು ರೆಡ್ಡಿಯಿಂದ ಓದ್ತಾ ಇದ್ದೆ. ಅಂದರೆ ಹೈಸ್ಕೂಲ್ ಮಾತ್ರ ಸತ್ಯಲ್ಲಿ ಮುಗಿದು ನಾನು ಮನೆ ಕೆಲಸನ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನರು HOD ಇದ್ದಾರೆ ಸುಗರ್ ಫ್ಯಾಕ್ಟ್ರಿ ಒಳಗೆ. ನನ್ನ 3 ಮಕ್ಕಳು. ಇದಕ್ಕೆಲ್ಲ ಕಾರಣ ನನಗೊಂದು ನಿಮಿಷ ಒಂದು ಏನಾದ್ರು ಕೇಳ್ಬೇಕು ಬಳಿ ಹೇಳ್ಬೇಕಾದ್ರೆ ನಾನು ಅವಾಗ ಅಂತಿದ್ದೆ, ನನ್ನ ಕೇಳಿದ್ರೆಲ್ಲ ಫಸ್ಟ್ ಬರ್ತಾರೆ ನಾನು ದಾಟದಿದ್ದೀನಿ, ನನ್ಗೆ ಗೆಳತಿ ಫಸ್ಟ್ ಅದಾಳೆ ನಾನು ದಾಟದಿದ್ದೆ ಅಂತಿದ್ದೆ. ಅದಕ್ಕೆ ನನಗೆ ಏನಂತ ಖುಷಿ ಅಂದರೆ ನನ್ನ ಮಕ್ಕಳು 1ನೇ ಕ್ಲಾಸ್ 10ನೇ ಕ್ಲಾಸ್ ತನಕ ಫಸ್ಟ್ ಎಲ್ಲ ಕೇಳಿದ್ರು. ನಾನು 9th ಕ್ಲಾಸ್ ಮುಗಿದ್ದೆ. ಆದರೆ ನನ್ನ ಮಕ್ಕಳನ್ನು ನಾನು ಚೆನ್ನಾಗಿ ಓದಿಸುತ್ತಿದ್ದೆ. ಒಂದು ಹುದ್ದೆಯಲ್ಲಿ ಇದ್ದಾರೆ. ಇಲ್ಲಿ SMS ಅಲ್ಲಿ B.Ed ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಮದುವೆ ಆಗಿ 3 ಮಕ್ಕಳಿದ್ದಾವೆ. ಆಮೇಲೆ ನಮ್ಮ ಯಜಮಾನರು ಫೈರ್ ಸರ್ವಿಸಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ ಸರ್, ಆಫೀಸರ್ ಆಗಿ. ಗೋಕಾಕಲ್ಲಿ ಇರ್ತಿದ್ರು ಸರ್. ನನ್ನ ಹೆಸರು ಗಂಗೋತ್ರಿ ಪಾರಿ ಸೈನಾಪುರ, ವೈಶ್ವ ಅಡಿಗೆಯವರು. ನಾನು ಕೊಟ್ಟದ್ದು ಚುಂಚುರವಾಡವ್ರನ್ನ. ನನ್ನ ಯಜಮಾನರು ರೈತಕ್ಕೆ, ನನ್ನ ಮಕ್ಕಳು ಡಿಗ್ರಿ ಮುಗಿಸಿದ. ಮೊದಲಿಗೆ ನಾನು ಎಲ್ಲ ಕೊಡುಗೆ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ರೇಖಾರಾವ್ ಸಾಯಿ ಪಾಟೀಲ್. ನಾನು ಪ್ರಸ್ತುತ ಈಗ ಅಥಣಿಯಲ್ಲಿ ವಾಸವಾಗಿದ್ದೇನೆ. ಅದೇ ರೀತಿ ಇನ್ನೊಂದು ಖುಷಿ ಏನಪ್ಪ ಅಂದ್ರೆ ನಾನು GMK ಹೈಸ್ಕೂಲಿನ ಅಂಗಸಂಸ್ಥೆ ರಾಮ್ ಡಾಕ್ಟರ್ ಚೇರ್ಮನ್ ಆಗಿದ್ದು. ಅದೇ ಸಂಸ್ಥೆಯ ಅಂಗಸಂಸ್ಥೆ ಆದಂಥ JE ಸೊಸೈಟಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೊಂದು ಸರ್ಕಾರಿ ಪದವಿ ಕಾಲೇಜಿನ ಅಥಣಿಯಲ್ಲಿರುವಂಥ ಪದವಿ ಕಾಲೇಜಿನ ನಾಮನಿರ್ದೇಶಿತ ಸದಸ್ಯೆಯಾಗಿ ಕೂಡ ನಾನು ಕಾರ್ಯವನ್ನು ಕಳೆದ 1 ವರ್ಷದಿಂದ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಯಜಮಾನರು TMC ಮೆಂಬರ್ ಕೂಡ ಹಾಗೂ ಮತ್ತು ಫಾರ್ಮಸಿಸ್ಟ್ ಆಗಿದ್ದಾರೆ. ನನಗೆ 2 ಧನ್ಯವಾದ. ನಮ್ಮ ಮನೆಯವರು, ನಮ್ಮದು ಶೋರೂಮ್ ಇದೆ. ನನಗೆ 2 ಮಕ್ಕಳು, 2 ಒಂದು ಗಂಡು 1 ಹೆಣ್ಣು. ಆಮೇಲೆ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮಗಳು ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರಗಳು. ನಾನು ಕವಿತಾ ರುದ್ರಗೌಡ. ನಾನು ಡಿಗ್ರಿ ಮುಗಿಸಿನಿ ಮನೆಯಲ್ಲಿ. ನನ್ನ ಹೆಸರು ನಂದಾಲಕ್ಷ್ಮಿ ನಂದೇಶ್ವರ. ನಂದು ಡಿಪ್ಲೊಮಾ ಆಗಿದೆ ವಿಷಯದಲ್ಲಿ. ನಾನು ಟೆಲಿಕಾಮ್ನಲ್ಲಿ ಜಾಬ್ ಮಾಡ್ತೀನಿ. ನನ್ನ ಹೆಸರು ಸಂಗೀತಾ ಬೆಂಗಳೂರು. ನಾನು ಮನೆ ಕೆಲಸನ ಮಾಡ್ತಾ ಇದ್ವಿ. 2 ಮಕ್ಕಳು ಸಣ್ಣಕ್ಕೆ ಸಿಗಲ್ಲ ಮನೆ ಕೆಲಸ. ನಮ್ಮ ಮನೆ ಬಿಸ್ನೆಸ್ ನನಗೆ ಒಂದೇ ಒಂದು ಆಸೆ ಇತ್ತು ಸರ್, ಏನಾದರೂ ಸಾಧನೆ ಮಾಡ್ಬೇಕಂತ. ಆದರೆ ದೇವರು ನಮ್ಗೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ನನ್ನ ಮಕ್ಕಳನ್ನ CICS ಓದಿಸ್ತಾರೆ. ನನ್ನ ಹೆಸರು ಸುಜಾತ ಚನ್ನಪ್ಪ ಮಾಡಿದ್ರೆ ನಾನು BA B.Ed ಆಗಿದೆ. ನಾನು ಟ್ಯೂಷನ್ ಮಾಡ್ತೀನಿ. ನಮ್ಮ ಮನೆಯವರು KG ಲಾ ಕಾಲೇಜ್ ಲೆಕ್ಚರ್. ನನ್ನ ಹೆಸರು ಸುಜಾತ ರಘುಗೌಡ. ನಾನು ಒಬ್ಬ ರೈತರ ಹೆಂಡತಿ. ನನ್ನ ಮಕ್ಕಳು ಹೈಸ್ಕೂಲಲ್ಲಿ ಓದೋಕ್ಕಾಗಲಿಲ್ಲ. ಆದರೆ ನಮ್ಮ ಮಕ್ಕಳು ನಮ್ಮನ್ನು ಕಲಿಸ್ಬೇಕಂದ್ರೆ ನನ್ನ ಆಸೆ. ನಾನು ನಾಗೇರಿ ಸಿದ್ದಪ್ಪ ಸಾಯಿಬಾಬ. ನಾವು ಹೊಲಮನೆ ಕೆಲಸ ಮಾಡ್ತಿದ್ದೇವೆ. ನನ್ನ ಮಕ್ಕಳನ್ನ ಕಾಲೇಜು ಓದೋದಾಗಿದೆ. ಗುರುಗಳಿಗೆ ನನ್ನ ನಮನಗಳು. ನಾನು ತುಂಬ ಶ್ರೀ ಜಗದ ನಾನು ವಯಸ್ಸಾಗಿ ಮಾಡ್ತೀನಿ. ನಮ್ಮ ಮನೆಯವರು ನಮ್ಮ ಮಕ್ಕಳೆಲ್ಲ ಡಿಗ್ರಿ. ನಾನು ಸನ್ಮತಿ ಶೀತಲ್ ಶೆಟ್ಟಿ. ನಮ್ಮ ಯಜಮಾನ್ರ ಬಿಸ್ನೆಸ್ ಮ್ಯಾನ್ ಅದಾರ ರೀ. ನನಗೆ ತುಂಬ ಜನ ಅಂದ್ರೆ
ಅದು ನಮ್ಮ ತಾಯಿಗೆ ಅಂದರೆ ಹೇಳ್ತಿದ್ರೆ ಎಲ್ಲ ಭೇಟಿ ಆಗಬೇಕಾಗಿತ್ತು ನನಗತ್ತೆ ಎಲ್ಲರೂ ಬೇಸಿ ಅಂದರೆ ಈಗ ಶುರುವಾಗಿತ್ತಲ್ಲ ಈಗ ಕೆಟ್ಟದಿದ್ದರೆಲ್ಲ ಮಾಡೋದಿಲ್ಲ ನಾನು ನಮ್ದು ಆಗ್ತದಮ್ಮ ಅಂತ ನಮ್ಮ ತಾಯಿ ಕೇಳ್ತಿದ್ರಿ ಆದಷ್ಟು ಬೇಗ ಎಲ್ಲ ಹೇಳ್ತೀವಿ ಅಂದರೆ ನಿನ್ನೆ ಚಲೋ ತಗೊಂಡಂತ ಅವ್ರಿಗೆಲ್ಲರಿಗೆ ನಾನು ಶಶಿಕಲಾ ಗೌಸವ್ ಪಾಟೀಲ್. ನಾನು ಟೈಪಿಂಗ್ ಮಾಡ್ತೇನೆ. ನಮ್ಮ ಮನೆಯವರು ಶಿವಶಕ್ತಿ ಶುಗರ್ಸ್ ಲೆಟರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ. 3 ಮಕ್ಕಳು. ಅವರು ಒಬ್ಬರಾಗ ಒಬ್ಬ ಹುಡುಗ ಅವನು ಕೆಲಸ ಮಾಡ್ತಾರೆ. ಒಬ್ಬ ಶುಗರ್ಸ್ ಫ್ಯಾಕ್ಟ್ರಿಯಾಗ, ಒಬ್ಬ KSB ನರ್ಸಿಂಗ್, ಒಬ್ಬ ರಾಜಶ್ರೀ ನಿಂಗೋಡ್. ನಾನು ಮನೆ ಕೆಲಸ ಮಾಡುತ್ತೇನೆ. ನಮ್ಮ ಮನೆಯವರು ಸೇಫ್ಟಿ ಮಾಡ್ತಾರೆ. ಇಬ್ಬರು ಹೆಣ್ಮಕ್ಳು, ಒಬ್ಬರು ಒಬ್ಬರಿಗೆ ಸೆಕೆಂಡ್ ಇಯರ್ ಓದ್ತಾರೆ, ಒಬ್ಬರಿಗೆ 9th ಓದ್ತಾರೆ. ನನ್ನ ಹೆಸರು ಬಂಗಾರವ್ವ ಶಿವಪತಿ ಸುಬ್ಬಿ. ನಾನು ಹೌಸ್ ನಂದೇಶ್ವರ್. ನಾನು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕನಾಗಿ ಕೆಲಸ ಮಾಡುತ್ತೇನೆ. ನಿಮ್ಮೆಲ್ಲ ಆಶೀರ್ವಾದದಿಂದ ನನ್ನ ವೃತ್ತಿಯು ಸಹಜವಾಗಿ ಮತ್ತು ಯಾವುದೇ ಅಡೆತಡೆ ಇಲ್ಲದೆ ನಡೆದಿದೆ. ನಿಮ್ಮ ಗುರು ಆಶೀರ್ವಾದ ಇದೇ ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ನಿಮಗೆ ವಂದನೆಗಳನ್ನು ಹೇಳುತ್ತೇವೆ. ನನ್ನ ನಮಸ್ಕಾರಗಳನ್ನು ಸಮರ್ಪಿಸಿ, ನನ್ನ ಹೆಸರು ಗಂಗಪ್ಪ ಲಾಲ್ಸಿಂಗಿ. ನನ್ನ ಊರು ನಂದೇಶ್ವರ್. ನಾನು ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ನಂದೇಶ್ವರ್ ಇದರಲ್ಲಿ ಕ್ಲರ್ಕ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಮಹೋದಯರಿಗೂ ನಮಸ್ಕಾರಗಳು. ನಾನು ವಿಪಾಕ್ ಶ್ರೀಮಠ ನಂದೇಶ್ವರದವರು. ನಾನು ವೃತ್ತಿಯಲ್ಲಿ ವೈದಿಕ ಮತ್ತು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಸಂಸ್ಥೆಯ ಡೈರೆಕ್ಟರ್ ಆಗಿ, ಒಂದು ಫೈನಾನ್ಸ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಮುತ್ತಪ್ಪ ಮಹಾದೇವ್ ಬಳಿಗ. ನಾನು ನಂದೇಶ್ವರ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಗ್ರಂಥಪಾಲಕನಾಗಿ ಸುಮಾರು 18 ವರ್ಷ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಪರಿಚಯ ಈಗಾಗಲೇ ಹೇಳ್ಯಾವ, ಆದ್ರೂ ನಾ ಏನು ವರ್ಕ್ ಮಾಡೋದು ಕೆಲವರಿಗೆ ಬರ್ತದವ. ನಾನು ಜಮಖಂಡಿ ತಾಲೂಕಿನಲ್ಲಿ ಕೊಣ್ಣೂರು ಅಂದರೆ ಜಮಖಂಡಿ 12 ಕಿಲೋಮೀಟರ್ ದೂರ, ಅಲ್ಲಿ ಸಹ ಶಿಕ್ಷಕರಾಗಿ ವಿಜ್ಞಾನ ಸಹ ಶಿಕ್ಷಕ. ಆ್ಯಕ್ಚುಲಿ ನಾವು ಗಲಗಲಿ ಸರ್ ಹಾಗೂ ದೇಶಪಾಂಡೆ ಸರ್ ಶಿಷ್ಯರಾಗಿಬಿಟ್ಟಿವಿ. ಅವ್ರ ಆಶೀರ್ವಾದ, ಎಲ್ಲರ ಆಶೀರ್ವಾದ ಅದ. ನಾನು ಸೈನ್ಸ್ ಟೀಚರು. ಎಲ್ಲ ಗುರುವೃಂದಕ್ಕೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ, ನಾನು ಮಹಾಂತೇಶ್ ಅವರಲ್ಲಿ 17 ವರ್ಷಗಳ ಕಾಲ ಸತತವಾಗಿ ಆರ್ಮಿಯಲ್ಲಿ ನಾನು ಕೆಲಸ ಮಾಡಿ, ಇತ್ತೀಚೆಗೆ 2019ರಲ್ಲಿ ನಾನು ರಿಟೈರ್ಮೆಂಟನ್ನು ತೆಗೆದುಕೊಂಡು, ನಾನು ಒಬ್ಬ ರೈತನ ಮಗ, ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದು. ಇವಾಗ ದೇವರು ದುಡ್ಡು ಕೊಟ್ಟರು ಸರಳವಾಗಿ ಜೀವನ ನಡೆದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಪ್ಪ ಐಗಳಿಂಕಡಿ, ದೊಡ್ಡವಾಡ ಗ್ರಾಮದವನು. ನಾನು ಸಂಪನ್ಮೂಲ ಶಿಕ್ಷಕನಾಗಿ BRC ಹತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ನನ್ನ ಹೆಸರು ರಫೀಕ್ ಗಡೇಕರ್ ಅಂತಲೇ. ನಾವು ಪ್ರಗತಿಪರ ರೈತರು ಮತ್ತು ಟೂರ್ ಆ್ಯಂಡ್ ಟ್ರಾವೆಲ್ಸ್ ಗಾಡಿ ಮಾಡ್ತೀವಿ. ನಮಸ್ಕಾರ, ನಾನು ಶಿವಾನಂದ್ ಪಾಂಚೇಟಿ. ಉದ್ಯೋಗ, ವ್ಯವಸಾಯ, ಅದರ ಜೊತೆ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಸದಾಶಿವ ಜಮಖಂಡಿ ಸೌದಿ. ನಾನು ಆರ್ಮಿಲಿ 18 ವರ್ಷ ಸರ್ವಿಸ್ ಮಾಡಿ ಇವಾಗ ರಿಟೈರ್ಡ್ ಆಗಿದ್ದೀನಿ. ಎಲ್ಲರಿಗೂ ಆಶೀರ್ವಾದದಿಂದ ಎಲ್ಲ ಕ್ಷೇಮವಾಗಿದ್ದು. ಧನ್ಯವಾದ. सर आपको हिंदी में बताना चाहता हूँ, हिंदी में सभी को आता है? सर मैं 2020 और 21 में मेरा 10th HSL से उधर से पास हुआ, लेकिन मेरे को कन्नड़ में बताने के लिए आता है, लेकिन थोड़ा थोड़ा सर मैं इसलिए नहीं बता सकता हूँ. सर मैं 2-3 साल के बाद मैंने 12th पास किया. उसके बाद मेरे को दुबई का वैकेंसी आ गया. वैकेंसी आने के बाद मेरे को उधर का थोड़ा इमिग्रेशन का प्रॉब्लम आने के बाद मैं सत्ती को GNK प्रौढ़शाला का मेरे को सर्टिफिकेट मांगा था. सर सच में बताता हूँ कि मैं उनसे सर थे, वो मेरे को ध्यान में नहीं है. उधर आया वो सर को बोला, सर मेरे को प्रॉब्लम आ रहा है, मेरे को सर्टिफिकेट चाहिए. वो सर ने मेरे को उन्होंने पूछा मेरे को कौन से साल थे, 2021 में था. उन्होंने बोर्ड में 2 मिनट भी नहीं सोचा कि मेरे को ऐसा सर्टिफिकेट निकाल के दिया कि मेरे को दुबई में मेरे को ऐसा जॉब मिला था सर कि आप भी सोच भी नहीं सकते. ऐसा मेरे को सर अभी कम से कम 15-16 साल हुआ मैं उधर काम कर रहा हूँ. मेरे को कोई दिक्कत नहीं. ಸದಾಶಿವ ಕುಮಾರ್, ಊರು ಸೌದಿ, ಪ್ರಗತಿಪರ ರೈತರು. ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಎಲ್ಲ ಗುರುಗಳಿಗೂ
PKPS ಜನವಾಡ ಸಂಘದಲ್ಲಿ 20 ವರ್ಷದಿಂದ ಮುಖ್ಯ ಕಾರ್ಯನಿರ್ವಾಹಕನಾಗಿ ಕೆಲಸ ಮಾಡ್ತಿದ್ದೆ. ನಮ್ಮೆಲ್ಲರ ಆಶೀರ್ವಾದದಿಂದ. ನನ್ನ ಹೆಸರು ಬಾಜಿರಾವ್ ಪಾಟೀಲ್ ಅಂತ. ನನ್ನ ಹೆಸರು ಶ್ಯಾಮ್ ಅಂತ. ನಾನು ಡ್ರೈವರ್ ಇದ್ದೀನಿ. ಈಗ ಎಲ್ಲ ಕೂಡ್ಬೇಕಾದ್ರೂ ಇದಕ್ಕೆ ಕಾರಣಕರ್ತರಂದ್ರೆ ಜಗದೀಶ್ ಕಾಂಬ್ಳೆ, ಅಪ್ಪು ಜಡಗೌಡ್ರ, ಒಂದು ಆಂಡ್ರೂ ಕುಲಕರ್ಣಿ, ಕುಮಾರ್ ಗಯಾಕ್ವಾಡ, ಇವರೆಲ್ಲರಿಗೂ ಧನ್ಯವಾದಗಳು. ಫಸ್ಟ್ ಇವರ ಕೂಡಿಸಿದ್ದಕ್ಕೆ ಎಲ್ಲರೂ ಕೂಡಿದ್ದರು. ಇನ್ನೊಮ್ಮೆ ಮತ್ತೊಂದು ವರ್ಷ ಕೂಡ್ಬೇಕಾದ್ರೂ ಇವರೆಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಬೇಕು. ನಂಬರ್ಗಳು ಎಲ್ಲರೂ ಹಾಕಿ. ಎಲ್ಲ ಗುರುಗಳಿಗೂ ನಮಸ್ಕಾರಗಳು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಿಯಾಜ್ ಅಹಮದ್ ಮೇಟಿ ಪಾಟೀಲ್ ಅಂತ. ನಾನು ಇವಾಗ KHPS ಜಂಬಗಿ 15 ಬರ್ತಕ್ಕಂಥ ಶಾಲೆ GPD ಶಿಕ್ಷಕನಾಗಿ, ಗಣಿತ ಶಿಕ್ಷಕನಾಗಿ ಇವಾಗ ಸೇವೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತಿ ಪಂಡಿತ್ ಸಿಂಗಾಪುರ್, ಊರು ಜನ್ವಾಡು. ನಾನು 2010ರಿಂದ ಪ್ರೌಢಶಾಲಾ ಗಣಿತ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಪ್ರಸ್ತುತ ಜಮಖಂಡಿ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೈಗೂರಿನಲ್ಲಿ ಗಣಿತ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಎಲ್ಲ ಗುರುವರ ಆಶೀರ್ವಾದ ಇದೆ. ನನ್ನ ಹೆಸರು ಅನಿರುದ್ಧ ಅಂತ. ಈಗ ಬೆಂಗಳೂರಲ್ಲಿ ವಿಪ್ರೋ ಅಂತ ಒಂದು ಕಂಪ್ನಿಯಲ್ಲಿ ಸೀನಿಯರ್ ಮ್ಯಾನೇಜ್ಮೆಂಟಲ್ಲಿ. ಸೊ ಅಷ್ಟೇ, ಬೇರೆ ಏನು ಹೇಳೋಂಗಿಲ್ಲ. ಮೊದಲು ನಾವು 2 ಮಕ್ಕಳು, ಗಂಡ ಹೆಂಡತಿ ಬಗ್ಗೆ ಹೇಳಿದ್ರು ನಾವು ಎಲ್ಲರೂ ಏನು ಹೇಳ್ಬೇಕು ಗೊತ್ತಿಲ್ಲ. ಸೊ ಇದೆಲ್ಲ ನನ್ನ ಫ್ಯಾಮಿಲಿನೇ. ಸೊ ಅಷ್ಟೇ. ಹೆಚ್ಚಿಗೆ ಮಾತಾಡಲಿಕ್ಕೆ ಕೊಡೋದಿಲ್ಲ. ಸರಿ, ನಾ ಆಲ್ಮೋಸ್ಟ್ ಒಂದು 25 ವರ್ಷ ಭೇಟಿಯಾಗಿದೆ. 15 ಮಕ್ಕಳು ಆಲ್ಮೋಸ್ಟ್ ನಾನು ಮಿಸ್ ಆಗಿಬಿಟ್ಟಿದ್ದೆ. ಈಗ ನಾ ಇಂಜಿನಿಯರಿಂಗ್ ಮಾಡಿ ಪ್ರಸ್ತುತ ಅಣ್ವಸ್ತ್ರ ಉತ್ಪಾದನಾ ಘಟಕದಲ್ಲಿ ತಾಂತ್ರಿಕ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು. ಎಲ್ಲ ಗುರುಗಳಿಗೆ ನಮಸ್ಕಾರ ಹೇಳ್ತಾ, ಇಲ್ಲಿ ಎಲ್ಲ ಸ್ನೇಹಿತರು ಕೂಡಿದರೆ ಅವರು ಕೂಡ ವಂದನೆಗಳನ್ನು ಹೇಳ್ತಾ, ನನ್ನ ಹೆಸರು ಬಸಯ್ಯ ಶಿವರುದ್ರಯ್ಯ ಮರಪತಿ. ನಾನು ಸದ್ಯದಲ್ಲಿರ್ತೀನಿ. ನಾನು ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ನಡೆಸಿದ್ದೀನಿ. ಅದರ ಜೊತೆಗೆ ರೈತ ಕೂಡ ಮಾಡ್ತಾ ಇದ್ದೀನಿ, ರೈತಿಗೆ ಕೂಡ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಎಲ್ಲ ಆತ್ಮೀಯ ಗುರುವೃಂದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನಾನು ಅವಿನಾಶ್ ಕುಲಕರ್ಣಿ. ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಕಂಪ್ಯೂಟರ್ ಉದ್ಯೋಗ, ವೃತ್ತಿ ಬದುಕಿರೋದು ಕಂಪ್ಯೂಟರ್ ಉದ್ಯೋಗ. ಸೊ ಈ ಒಂದು ಗುರುವಂದನ ಹಾಗೂ ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಬಹಳ ದಿನಗಳಿಂದ ಏನು ಕನಸಿತ್ತು, ಆ ಒಂದು ಕನಸು ಇವತ್ತಿನ ದಿನ ನನಸಾಗ್ಯದ ಅಂತ ಹೇಳಿ ನಾನು ಬಹಳ ಆ ಮನಸ್ಸಿನಿಂದ ಏನಲ್ಲ, ನನ್ನ ತೃಪ್ತಿ, ಎಲ್ರಿಗೂ ತೃಪ್ತಿ ಅದ. ಯಾಕಂದ್ರೆ ಈ ಒಂದು ದಿನದ ಕ್ಷಣ ಸಲುವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕಾಯ್ತಾ ಇದ್ದ. ಆ ವಿದ್ಯಾರ್ಥಿಯ ಕನಸು ಇವತ್ತೇನದಲ್ಲ ಸರ್, ನಿಮ್ಮ ಮೂಲಕ ನಿಮ್ಮ ಬಿಡುವಿನ ವೇಳೆ ಎಲ್ಲ ಬಿಟ್ಟು ನಮ್ಮ ಸಭೆಗೆ ನೀವು ಸಮಯ ಕೊಟ್ಟಿದ್ದಕ್ಕಿಲ್ಲ, ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಸರ್. ನನ್ನ ಹೆಸರು ಮಾರುತಿ ಬಿಸಲೈಕೊಂಡ. ನನ್ನ ಮೊದಲ ಉದ್ಯೋಗಕ್ಕಿಂತ ಮುಂಚಿತವಾಗಿ ನನ್ನ ಮನದಾಳದ ಎರಡು ಮಾತಾಡ್ಬೋದು. ಇಂಥ ಒಂದು ಗುರುಗಳನ್ನು ಪಡೆದಂತೆ ನಾವು ಒಬ್ಬರು ಭಾಗ್ಯವಂತರು ಗೊತ್ತಿಲ್ಲ. ಯಾಕಂದ್ರೆ ಗುರು ತತ್ವದಿಂದ ಬೆಳಕಿನವರಿಗೆ ತೋರಿಸುವ ಯಾರ್ಯಾರ ಒಂದು ಶಕ್ತಿ ಇದೆ, ಅದು ಗುರು ಅಂತ ಇರುತ್ತೆ. ಆದ್ಮೇಲೆ ಈ ಗುರುಗಳಿಂದ ನಮಗೆ ಜೀವನದ ಒಂದು ಮಾರ್ಗ, ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ನಾವು ಯಾರೊಂದಿಗೆ ಯಾವ ರೀತಿ ಇರಬೇಕು ಅನ್ನೋದನ್ನು ಕಲಿಸಿಕೊಟ್ಟಂತವರೇ ಗುರು. ಇಂಥ ಒಂದು ಗುರುವಿನ ಮಧ್ಯೆಗೆ ನಾನು ಕೋಟಿ ಕೋಟಿ ಪಾದಗಳಿಗೆ ನಮಸ್ಕರಿಸುತ್ತೆ. ಆದ್ಮೇಲೆ ನಾನು ಸತ್ತಿ ವಿಜಯೇಶ್ವರ ಸತ್ತಿ ಎಲ್ಲಿ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಾಡ್ತೀನಿ ಸರ್. ನನಗೆ 3 ಜನ ಮಕ್ಕಳಿದ್ದಾರೆ. ಎಲ್ಲ ನನ್ನ ಗುರುವಂತಕ್ಕೆ ಕೋಟಿ ಕೋಟಿ ನಾನು ಸಲ್ಲಿಸುತ್ತೇನೆ. ಹಾಗೂ ನನ್ನ ಸಹಪಾಠಿಗೂ ಸಹ ನನ್ನ ನಮಸ್ಕಾರಗಳು. ನನ್ನ ಹೆಸರು ವೀರಪ್ಪ ಬಿಸನಾಯಕ್. ನಾನು ನಂದೀಶ್ವರ ಗ್ರಾಮದವನು. ನಾನು ರೈಲ್ವೆ ಇಲಾಖೆಯಲ್ಲಿ ನಾನು ಉಗಾದಲ್ಲಿ 11 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಗುರುಗಳಿಗೆ ನಮಸ್ಕಾರ. ನಾನು ನಾಗೇಶ್ ಕಲ್ಲಮ್ಮ. ನಾನು 14 ವರ್ಷಗಳಿಂದ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಬಾಗಲಕೋಟೆ ಬ್ಯಾಂಕಲ್ಲಿ ಪ್ರೆಸೆಂಟ್ IDFC ಬ್ಯಾಂಕಲ್ಲಿ ಮ್ಯಾನೇಜರಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ಗುರುಗಳಿಗೆ ನಮಸ್ಕಾರಗಳು. ನಮ್ಮ
ನಮ್ಮ ಸದ್ಯಕ್ಕೆ ಗೊತ್ತೈತಿ ಶಿವತ್ತು ಫೇಲ್ ಆಗಿ ಮುಗಿಸ್ಯಾನ. ಆಮೇಲೆ ವಿಕೆಟ್ ಪಾಸ್ ಮಾಡ್ಕೊಂಡು ಇನ್ನು ಇಲ್ಲಿ ಸೇರ್ಸ್ಗೆ ಸೆಂಟರ್ ತಂದ್ರೆ ನಾನು ಪಾಸ್ ಆಗೋದಿಲ್ಲ ಅಂತೇಳಿ ನಾನು ಅವರಿಗೆ ಗೊತ್ತಾಗ ಎಷ್ಟು ಅಡ್ಮಿಷನ್ ಮಾಡಿ ಅದ್ರ ಇಲ್ಲಿ ತೊಡಗೆ ಇನ್ನೂ ನಮ್ಮ ಹೆಸರು ಅಂತ ಕೇಳಿದ್ದಾರೆ ಅಂದ್ರೆ ನಮ್ಮ ಸ್ಕೂಲ್ ವಿದ್ಯಾರ್ಥಿಗಳ ಹೀಗಾಗಿ ಪ್ರೈಮರಿನಾಗ ಕಲಿತು ನಾನು 1 ವರ್ಷ ಆದರೂ ಮಾಡಿದ್ದೀನಿ ಎಲ್ಲ ನಿಮ್ಮ ಕಡೆ ಕಲ್ತಿದ್ದೀನಿ. ನಾನು ದೊಡ್ಡ ಮಾಡಿದ್ನಿ ಹೀಗಾಗಿ ಮತ್ತೆ ಕಲ್ತ್ಬಿಟ್ಟೆಲ್ಲ ಆಗಿದ್ರಿ. ಆಮೇಲೆ ಮತ್ತೆ ಅದು ಕ್ರಿಕೆಟ್ ಪಾಸ್ ಮಾಡ್ಕೊಂಡು ಮತ್ತು ನಾನು ವಂಚಿತ ಆಗ್ಬೋದು ಅಂತೇಳಿ ನನ್ನ ಮಕ್ಕಳನ್ನ ನನ್ನ ಮಗ ಒಬ್ಬ IIT ಒಳಗೆ ಇಂಜಿನಿಯರಿಂಗ್ ಕಲಿತಾ ಇದ್ದಾನೆ, CS ಮಾಡ್ತಾನೆ, ಮಂಗಳೂರಲ್ಲಿ MBBS ಮಾಡ್ತಾ ಇದ್ದಾಳೆ. ಮತ್ತು ಮಗ ಒಬ್ಬ 9th CBSE ನೋಡಿದ್ರೆ ಇಟ್ಟಿನಿ. ಎಲ್ಲ ಮಕ್ಕಳು ಒಳ್ಳೆ ಎಜುಕೇಶನ್ ಕೊಡಬೇಕು. ನಾನು ಅಭ್ಯಾಸದಿಂದ ವಂಚಿತ ಆಗೀನಿ. ನನಗೆ ಅಷ್ಟು ಇದನ್ನಿದ್ದಿಲ್ಲ, ಹಿಂದೆ ಡೈರಿ ಕೊಡೋರು ಯಾರು ಇದ್ದಿಲ್ಲ ಅನ್ನೋದ್ರಿಂದ ನಾನು ವಿದ್ಯೆ ಆದರೆ ಜನರಲ್ ನಾಲೆಜ್ ಇತ್ತು. ನಮ್ಮ ಒಂದೇನೋ ಸರ್ಕಲ್ ರೀ, ಆ ಸರ್ಕಲ್ದಾಗ ಬೆಳೆದು ಒಂದು ಸಣ್ಣ ದಿನಸಿ ಅಂಗಡಿ ಇತ್ತು. ನಾನು PUC ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಇಲ್ಲ PUC ಕಂಪ್ಲೀಟ್ ಇಲ್ಲ ಅದ್ರಾಗ ಹುಡುಗ ಮಾಡ್ಕೊಡ್ತಾನಂತೆ ನಿನ್ನೆ ಮತ್ತು ಹೀಗಾಗಿ ಏನೇ ದಿನಸಿ ಅಂಗಡಿ ಇಟ್ಕೊಂಡು ನಾನು ಸಣ್ಣ ವ್ಯಾಪಾರ ಮಾಡ್ತಾ ಇದ್ದೆ. ಹಾಗೆ ವ್ಯಾಪಾರ ಮಾಡ್ತಾ ಮಾಡ್ತಾ ಅದರೊಳಗೆ ಕ್ಲಿಕ್ ಆಗಿ ಒಳ್ಳೆ ಅಂದರೆ ಇವಾಗ ನಾನು ಹೀರೋ ಹೋಂಡಾ ಶೋರೂಮ್ ಡೀಲರ್ಶಿಪ್ ತೊಗೊಂಡಿದ್ದೀನಿ, ಸದ್ಯೊಳಗೆ ಶೋರೂಮ್ ಮಾಡಿದ್ದೀನಿ. ಆ ಶೋರೂಮ್ನಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇನ್ನೂ ಅದ್ರ ನನ್ನ ಪಕ್ಕ ಇಂಗ್ಲೀಷ್ ಓದಕ್ಕೆ ಬರೋಂಗಿಲ್ಲ, ಆದರೂ ನಾನು ಡೆಲ್ಲಿ ತನಕ ಮೀಟಿಂಗ್, ಬೆಂಗಳೂರು ತನಕ ಮೀಟಿಂಗ್, ಅಲ್ಲ ಡೆಲ್ಲಿ ತನಕ ಬೆಂಗಳೂರು ಮುಂಬೈ ತನಕ ನಾನು ನನ್ನ ಅಚೀವ್ಮೆಂಟ್ ತೊಗೊಂಡಿದ್ದೀನಿ, ಅವಾರ್ಡ್ಗಳು ತೊಗೊಂಡಿದ್ದೀನಿ ನನ್ನ ಶೋರೂಮ್ದಲ್ಲಿ. ಅದು ನನ್ನ ಊರಾಗ ನಾನು ಏನೋ ಕಮರ್ಷಿಯಲ್ ಬಿಸ್ನೆಸ್ ಮಾಡಬೇಕು, ನಾನು ನಮ್ಮ ಊರಾಗ ಒಂದು ಏನಾರ ಒಂದು ನಂದಾದ ಒಂದು ಚಾಪ್ ತೋರಿಸ್ಬೇಕು ಅನ್ನೋಂಥ ಒಂದು ಆಸೆ ಇತ್ತು. ಆ ಗುರಿ ಕೊಟ್ಟೇನೆ ಅನ್ನೋಂಥ ಸಂಪೂರ್ಣ ನನಗೆ ವಿಶ್ವಾಸ ಐತಿ. ಇಷ್ಟು ಹೇಳ್ತೀನಿ, ನನ್ನ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದೀನಿ. ನಾಳೆ ಅವರ ಏನಾದರೂ ಒಂದು ಕಾಲ ಮೇಲೆ ನಿಂತು ಅವ್ರನ್ನ ನನ್ನ ಅವ್ರೊಳಗೆ ನೋಡ್ಬೇಕು ಅನ್ನೋಂಥ ಆಸೆ ನನಗಿದೆ. ಆ ಗುಣಾಂತ ಗುರುಗಳು ಎಲ್ಲ ನನಗೆ ಈಡೇರಿಸಾರು. ನಮ್ಮ ಮಗಳ ಮನೆ ಕೇಳಿದ್ರು ಡ್ರಾಯಿಂಗ್ ದೊಡ್ಡಮನಿ ಸರ್ ನಾನು 1 ವರ್ಷ ಮುಗಿಸಿದ್ದೀನಿ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆ ದೊಡ್ಡಮನಿ ಸರ್ ಇನ್ನೂ ಇಟ್ಟಿದ್ದೀನಿ, ನಾನು ಸುಸ್ವಾಗತ ಅದು ಇಲ್ಲ. ನಮ್ಮ ಮಗಳ ಕೇಳಿದ್ರೆ ಪಾಪ ಚಂದ ಡ್ರಾಯಿಂಗ್ ಮಾಡಿದ್ದೀನಿ ಅಂತ ಹೇಳಿ ಇನ್ನೂ ಬುಕ್ ಇದೆ ನಂದು. ಅದ ಅಷ್ಟು ನಮ್ಮ ಗುರುಗಳು ಮಾಡಿದಂಥ ಒಂದು ನೆನಪು ನಮ್ಗೆ ಇರ್ತಾವೆ. ಇಷ್ಟು ಹೇಳಿ ನನಗೆ ಮಾತು ಮುಗಿಸ್ತೀನಿ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಬಾಹುಬಲಿ ಕಲಾಮಹಳಿ, ಸೌದಿ ನಮ್ಮದು. ನಾನು ಈಗ ಇರೋದು ಸಾವಳಿಗೆಯಲ್ಲಿ. ನಾನು ಒಂದು 5 ಎಕರೆ ದ್ರಾಕ್ಷಿ ಐತ್ರಿ, ದ್ರಾಕ್ಷಿ ತೋಟ ಮೇಂಟೈನ್ ಮಾಡ್ತಾ ನಾನು ಕೃಷಿ ಮಾಡ್ತಾ ಇದ್ದೀನಿ. ನಾನು ಒಬ್ಬ ರೈತ ಅಂತ ಹೇಳಿಕೆ ಎಲ್ಲರಿಗೂ ನಮಸ್ಕಾರ. ನಾನು ನಿಂಗಪ್ಪ ಹೆಗಡಿ, ಸೌದಿಯಲ್ಲಿದ್ದೀನಿ. ಈಗ ನಾನು ರೈತ ಇದ್ದೀನಿ. ಒಂದು 50-60 ಎಕರೆ ಆಸ್ತಿ ಮೇಂಟೈನ್ ಮಾಡ್ತೀನಿ. ನನಗೆ ಅಫಿಷಿಯಲ್ ಮಾತಾಡೋಕ್ಕೆ ಬರೋಂಗಿಲ್ಲ, ಆದ್ರೂ ಕೇಳೋರು ಮಾತಾಡ್ತಾನೋ. ನನ್ನ ಹೆಸರು ಇಮ್ತಿಯಾಜ್ ಯಾಕಂದ್ರೆ ಹಾಗೆ ಅಂತೇಳಿ ನಾವು ಪ್ರಾಪರ್ ಸತ್ಯವ್ರವ. ನಂದು ಕೆಲಸ ಸೇಫ್ಟಿ ಮಾಡೋದು ಯಾಕಂದ್ರೆ. ಥ್ಯಾಂಕ್ ಯು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. गुरु साक्षात् परब्रह्मा तस्मै श्री गुरवे नमः। हिस्टरी ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ। ಸಮರಿ ಗೊತ್ತಾ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳದಾರಿಗೆ। We miss all the fun, we miss all the joy, we miss you. We miss all the fun, we miss all the joy, we miss you.
ಹುಡುಗಿಯರಿಗೆಲ್ಲ ಗಮ್ಮು ಹಾಕಿದ್ದು